ಜನರಿಗೆ ಶುದ್ಧವಾದ ಕುಡಿಯುವ ನೀರು ಒದಗಿಸುವಂತೆ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐದಿಂದ ಮೇ 11ರಂದು ಕಲಬುರಗಿ ಜಿಲ್ಲಾದ್ಯಂತ ಹೋರಾಟ ನಡೆಸಲು ತೀರ್ಮಾನಿಸಿದೆ ಎಂದು ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿ ಅದನ್ನು ನಿರ್ವಹಿಸಲು ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದ್ದು, ಜನರು ಶುದ್ಧವಾದ ಕುಡಿಯುವ ನೀರು ಸಿಗದೆ ತತ್ತರಿಸುವಂತಾಗಿದೆ. ನಗರ ಸೇರಿದಂತೆ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕುಗಳು ಹಲವು ಗ್ರಾಮಗಳು ಕುಡಿಯುವ ನೀರಿಗಾಗಿ ದಿನಗಟ್ಟಲೆ ಓಡಾಡುವ ಪರಿಸ್ಥಿತಿ ಬಂದಿದೆ. ನೀರು ದೊರೆತರೂ ಸಹ ಆ ನೀರು ಗಡಸು ನೀರಾಗಿದ್ದು ಕುಡಿಯಲು ಯೋಗ್ಯವಾಗಿಲ್ಲ. ಒಂದೆಡೆ ಜಿಲ್ಲೆಯ ಜನ ಬಿರು ಬಿಸಿಲು ಬಿಸಿಗಾಳಿಯಿಂದ ತತ್ತರಿಸುತ್ತಿದ್ದರೆ, ಇನ್ನೊಂದೆಡೆ ಕುಡಿಯಲು ನೀರು ಸಿಗದೆ ನೀರಿಗಾಗಿ ಪರದಾಡುತ್ತಿದ್ದಾರೆ. ಆದ್ದರಿಂದ ಕೂಡಲೇ ಸಮಸ್ಯೆ ಇತ್ಯರ್ಥಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದರು. ಆದ್ಯಂತ ಜನರು ಕುಡಿಯೋ ನೀರು ಸಿಗದೇನೆ ತತ್ತರಿಸ್ತಾ ಇದ್ದಾರೆ. ಏನು ಬಿಸಿಲಿದೆ, 45 ಡಿಗ್ರಿ ಏನು ಬಿಸಿಲು ದಾಟಿರ್ತಕ್ಕಂಥ ಬಿಸಿಲೊಳಗೆ ಕೆರೆ ಬಾವಿಗಳೇನದ ಬತ್ತೋಗಿದ್ದಾವೆ, ಬೋರ್ವೆಲ್ಗಳು ಬತ್ತೋಗ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ಇಂಥ ಸಂದರ್ಭದೊಳಗೆ ರಾಜ್ಯ ಸರ್ಕಾರ ಕೂಡಲೇ ಎಲ್ರಿಗೂ ಏನದ ಯಾವುದೇ ರೀತಿ ನೀರಿನ ಕೊರತೆ ಆಗಬಾರ್ದು ಅನ್ನಂಗೆ ನೋಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಅಧಿಕಾರಿಗಳು ಹೇಳಿದರೂ ಕೂಡ ಜಿಲ್ಲಾಡಳಿತ ಜನರಿಗೆ ನೀರನ್ನು ಒದಗಿಸ್ಲಿಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಇದನ್ನು ಖಂಡಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ CPI ಕಲಬುರಗಿ ಜಿಲ್ಲಾ ಮಂಡಳಿ ವತಿಯಿಂದ ಜಿಲ್ಲೆಯಾದ್ಯಂತ 11/5/2025 ಹೋರಾಟಕ್ಕೆ ಕರೆ ಕೊಡ್ತದೆ. ಈ ಏನು ನಮ್ಮ ಜಿಲ್ಲೆಯೊಳಗೆ ಜನರಿಗೆ ಮತ್ತು ಜಾನುವಾರುಗಳಿಗೆ ನೀರು ಸರಬರಾಜು ಮಾಡಲಿಕ್ಕೆ ಸಾಕಷ್ಟು ವ್ಯವಸ್ಥೆ ಇದೆ. ಆದರೆ ಅಧಿಕಾರಿಗಳು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ದೇ ಅವ್ರ ನಿರ್ಲಕ್ಷ್ಯತೆಯಿಂದ ಸಮಸ್ಯೆ ಉಂಟಾಗ್ತಾ ಇದೆ. ಅದರ ಜೊತೆಗೆ ಏನು ಜಾನುವಾರುಗಳಿಗೆ ನೀರಿನ ಅವಶ್ಯಕತೆ ಇದೆ. ಉಜ್ಜಯಿನಿ ಡ್ಯಾಮಿಂದ ಮತ್ತು ನಾರಾಯಣಪುರ ಡ್ಯಾಮಿಂದ ನೀರನ್ನು ಬಿಡೋದ್ರ ಮೂಲಕ ಭೀಮಾ ನದಿಗೆ ಮತ್ತು ಇಂಡಿ ಬ್ರ್ಯಾಂಚ್ ಕೆನಲ್ಗೆ, ಜೇವರ್ಗಿ ಬ್ರ್ಯಾಂಚ್ ಕೆನಲ್ಗಳಿಗೆ ಸ್ವಲ್ಪ ನೀರನ್ನು ಬಿಡೋದ್ರ ಮೂಲಕ ನೀರಿನ ಸಮಸ್ಯೆನ ತಕ್ಕ ಮಟ್ಟಿಗೆ ಪರಿಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಅದರ ಜೊತೆಗೆ ಗುಲ್ಬರ್ಗ ನಗರದೊಳಗಿರ್ತಕ್ಕಂಥ ಏನು LNT ಸಮಸ್ಯೆ ಇದೆ, ಅದನ್ನು ನಮ್ಮ ಪಕ್ಷದ ಜಿಲ್ಲಾ ಸಹ ಕಾರ್ಯದರ್ಶಿಗಳು ವಿಸ್ತಾರವಾಗಿ ಹೇಳ್ತಾರೆ. ಎರಡನೇದು ಪ್ರಮುಖವಾಗಿ ಇಡೀ ದೇಶದೊಳಗೆ ನಮ್ಮ ಏನು ಬಡವರು ಅಂದರೆ ವಿಶೇಷವಾಗಿ 14 kg ಸಿಲಿಂಡ್ರನ್ನ ಖರೀದಿ ಮಾಡಲಿಕ್ಕೆ ಆಗದೇ ಇರ್ತಕ್ಕಂಥವ್ರು 5 kg ಸಿಲಿಂಡ್ರನ್ನ ಬಳಸ್ತಾರೆ. ಆದರೆ ಆ 5 kg ಸಿಲಿಂಡ್ರನ್ನ ಏನು 2 ಪಟ್ಟು 3 ಪಟ್ಟು ರೇಟನ್ನು ಮಾಡಿರ್ತಕ್ಕಂಥ 14 kg ಸಿಲಿಂಡ್ರಿಗೆ ತೊಗೊಳ್ಳಿಕ್ಕೆ ಆಗದೇ ಇರೋರಿಗೆ ಅದು 5 kg ತೊಗೊಳ್ತಾ ಇರ್ತಕ್ಕಂಥ ಸಂದರ್ಭವಾಗಿ 5 kg ಸಿಲಿಂಡ್ರನ್ನು 14 kg ರೇಟಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ವಾಣಿಜ್ಯ ಗ್ಯಾಸ್ ಸಿಲಿಂಡ್ರನ್ನ 3000ಗೆ ದಾಟಿಸಿರ್ತಕ್ಕಂಥದ್ದು, ಜೊತೆಗೆ ಕೈಗಾರಿಕಾ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಜನವಿರೋಧಿಯಾಗಿರ್ತಕ್ಕಂಥದ್ದು. ಇದನ್ನು CPI ಸಂಪೂರ್ಣವಾಗಿ ವಿರೋಧಿಸ್ತದೆ, ತೀವ್ರವಾಗಿ ಖಂಡಿಸ್ತದೆ. ಈ ಕೂಡಲೇ ಕೇಂದ್ರ ಸರ್ಕಾರ ಹೆಚ್ಚಿಗೆ ಮಾಡಿರ್ತಕ್ಕಂಥ ಬೆಲೆಯನ್ನು ಇಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತದೆ. ಇದನ್ನೆಲ್ಲ ಇಟ್ಕೊಂಡು ನಾವು 11ನೇ ತಾರೀಕು ಚಳವಳಿ ಮಾಡ್ತಾಯಿದ್ದೀವಿ. ಈ ಚಳವಳಿಗೆ ಸಂಬಂಧಪಟ್ಟಂಗೆ ಮತ್ತು ಸ್ಥಳೀಯವಾಗಿ ಗುಲ್ಬರ್ಗದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲಾ ಸಹ ಕಾರ್ಯದರ್ಶಿ ಪ್ರಭುದೇವ ಸಂಘ ಅವರು ಮಾತಾಡ್ತಾರೆ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.